ಇರುವಂತಿದ್ದರೆ ಪುಸ್ತಕದಂತಿರು, ದೂರದಿಂದ ಕಂಡರೆ ನೀನೇನು ಎಂದು ಅರಿವಾಗದಂತೆ, ನಿನ್ನಂತರಾಳ ಓದಿದಾಗಲೇ ಅರ್ಥವಾಗುವಂತೆ, ಮುಖಪುಟದಲ್ಲೇ ಮನಸ್ಸಾಂಗತಿ ತಿಳಿಯದಂತೆ, ಜೊತೆ ಕಳೆದಾಗಲೇ ಪೂರ್ಣ ಮಾಹಿತಿ ದೊರೆಯುವಂತೆ ಇರು ನೀ ಪುಸ್ತಕದಂತೆ. ವಾವ್, ಎಷ್ಟು ಚೆಂದ ಸಾಲುಗಳು ಅಲ್ವಾ? ಕೇಳ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ಆನಂದ ಆಗುತ್ತೆ. ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಈ ರೀತಿಯಾಗಿರುವಂತಹ ಒಂದು ಒಳ್ಳೆಯ ಮಾತುಗಳನ್ನು ಕೇಳಿಸ್ಕೊಂಡು ಹಾಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಹೋಗೋದ್ರಿಂದ ನಮ್ಮ ಜೀವನ ತುಂಬಾ ಬದಲಾಗುತ್ತೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಈ ಬದಲಾವಣೆ 2026ರಲ್ಲಿ ನಾನು ಅಳವಡಿಸ್ಕೊಂಡಿರುವಂತಹದ್ದು. ನೀವು ಕೂಡ ಇದೇ ಥರ ನನ್ನ ಜೊತೆನೇ ಅಳವಡಿಸ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಡೇ 2 ಆಗಿರುತ್ತೆ. ಸೊ ಮಾರ್ನಿಂಗೇ ಎದ್ದು ನಾನು ನನ್ನ ದಿನಚರಿ ಏನಿರುತ್ತೆಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಚಿಯಾ ಸೀಡ್ಸ್ ವಾಟರ್ನ ಕುಡಿದು ನೆಕ್ಸ್ಟ್ ಡಿಟಾಕ್ಸ್ ಮಾಡ್ಕೋಬೇಕು ನಮ್ಮ ಬಾಡಿನ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡಿಟಾಕ್ಸ್ ಡ್ರಿಂಕ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಯೂಸ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಕ್ಯುಕುಂಬರ್ ಮತ್ತು ಆಮ್ಲ ಅಂದರೆ ಸೌತೆಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿನ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಇದಕ್ಕೆ ಶುಂಠಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಬಟ್ ನಮಗೆ ಶುಂಠಿ ಬೇಡ ಅಂತಂದರೆ ಜಸ್ಟ್ ಸ್ಕಿಪ್ ಮಾಡಿ ಇದನ್ನು ಹಾಗೇ ಸ್ವಲ್ಪ ನೀರು ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಸ್ಟ್ರೈನ್ ಮಾಡ್ಕೊಂಡು ಕುಡಿಬೋದು. ಸಾಲ್ಟ್ ಹಾಕೋದಕ್ಕೆ ಹೋಗಬೇಡಿ, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಇದನ್ನು ಕುಡಿಯೋದು. ಬಟ್ ಅಭ್ಯಾಸ ಆದರೆ ಇಟ್ಸ್ ಓಕೆ, ಫೈನ್, ಕುಡಿಬೋದು. ಬಟ್ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ಗಳಿದೆ. ಅದನ್ನು ನಾನು ಮುಂದೆ ಬರೋ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟು ಕಾಲೇಜ್ಗೆ ಹೋಗೋದಕ್ಕೆ ಟೈಮ್ ಆಗ್ತಿತ್ತು ಅಂತ ಸ್ನಾನ ಮಾಡ್ಕೊಬಂದು ಬೇಗ ರೆಡಿ ಆಗ್ತಾಯಿದ್ದೆ. ಬೇಗ ರೆಡಿ ಆಗಿಬಿಟ್ಟು ತಿಂಡಿ ಕೂಡ ಮುಗಿಸ್ಕೊಂಡೆ. ತಿಂಡಿ ಇವತ್ತು ನಾನೇನು ಮಾಡಿರಲಿಲ್ಲ. ಮಾರ್ನಿಂಗ್ ಟೈಮ್ ಅಮ್ಮನೇ ಮಾಡಿಟ್ಬಿಡ್ತಾರೆ, ನೈಟ್ ಮಾತ್ರ ನಾನು ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ರೆಡಿ ಆಗಿಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ನಾನು ನನ್ನ ಡೈರಿ ಬರೆಯೋದಕ್ಕೆ ಅಂತ ಕೂತ್ಕೊಂಡೆ. ನನಗೆ ಡೈರಿ ಬರೆಯೋದು ಅಂತಂದರೆ ತುಂಬಾ ಇಷ್ಟ. ನನಗೆ ಬೇಜಾರಾದರೂ ಡೈರಿ ಬರೀತೀನಿ, ಖುಷಿ ಆದ್ರೂ ಡೈರಿ ಬರೀತೀನಿ. ಈ ರೀತಿಯಾಗಿರೋದು ಒಂದು ಅಭ್ಯಾಸ ನಾವು ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ನೆಕ್ಸ್ಟು ಕಾಲೇಜ್ಗೆ ಹೋಗಿ ಕ್ಲಾಸೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ 4 o'clock ಆಯಿತು. ಆವಾಗ ಬಂದೆ ಮನೆಗೆ. ಬಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ನೈಟು ಸ್ವಲ್ಪ ಚಾಟ್ಸ್ ತಿನ್ನೋಕೆ ಹೋಗಬೇಕಾಗಿತ್ತು ಅಣ್ಣನ ಜೊತೆ. ಅಣ್ಣ, ನಾನು, ಅಮ್ಮ 3 ಜನನೇ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಬಂದು ತುಂಬ ದಿವಸಗಳೇ ಆಗಿತ್ತು. ಹೋಗಿ ಚಾಟ್ಸ್ ತಿನ್ಕೊಬಂದು ಮನೆಗೆ ಬಂದು ನಾನು ರೆಸ್ಟ್ ಮಾಡಿದೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನನ್ನ ಡೇ ಇತ್ತು. ಇದೇ ರೀತಿ ವ್ಲಾಗ್ಗಳು ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.